नई श्रम संहिताओं पर मंत्री शिवानंद पाटिल ने कहा कि इस मामले पर श्रम मंत्री ही जवाब देंगे। अलग उत्तर कर्नाटक की मांग पर उन्होंने बताया कि यह मुद्दा बेलगाम के शीतकालीन सत्र में उठ चुका है। ಅವ್ರ ಪಕ್ಷದವರೇ ಕೆಲವೊಬ್ಬರು ಕಾರ್ಖಾನೆಗಳನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಏನು ಬರೆದಿದ್ದಾರೆ ಅನ್ನೋದು ಅವ್ರ ಕಡೆಯಿಂದನೇ ತರಿಸ್ಕೊಂಡು ಅವ್ರು ನೋಡ್ಲಿ. ಬೇಕಾದ್ರೆ ಅವ್ರಿಗೆ ಇಲ್ಲ ಅಂದರೆ ಅದ್ರ ಮಾಹಿತಿ ಕೊರತೆ ಇದ್ರೆ ನನ್ನ ಕಡೆ ಕಾಪಿ ಇದಾವೆ. ಅವ್ರ ಪಕ್ಷದವ್ರು ಏನು ಬರೆದಿದ್ದಾರೆ. ಅವ್ರ ಸಿಸ್ಮಾ ಅಧ್ಯಕ್ಷ, ಕರ್ನಾಟಕ ರಾಜ್ಯದ ಪ್ರೈವೇಟ್ ಶುಗರ್ ಇಂಡಸ್ಟ್ರಿ ಅಧ್ಯಕ್ಷರು ಯಾರಿದ್ದಾರೆ ಅವರು ಅವ್ರ ಪಕ್ಷದವರೇ ಇದ್ದಾರೆ. ಅವ್ರು ಏನೇನು ಕೇಂದ್ರ ಸರ್ಕಾರದಲ್ಲಿ ಆಗಿಲ್ಲ ಅನ್ನೋದು ಒಂದು ವರದಿನೇ ಕೊಟ್ಟಿದ್ದಾರೆ. ಮೊದಲು ಅದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದರೆ ಬಹಳ ಸೂಕ್ತ ಅಂತ ನಾನು ಅವರಿಗೆ ವಿನಂತಿ ಮಾಡ್ತೀನಿ. ಜೊತೆಗೆ ಕರ್ನಾಟಕದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಬ್ಬ ರೈತನಿಗೆ 1 ಟನ್ನಿಗೆ 200 ರೂಪಾಯಿ ಹೆಚ್ಚಿಗೆ FRPಗಿಂತಲೂ ಜಾಸ್ತಿ. ನಾನು ಭಾಳ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. 200ರಿಂದ 350ರಿಂದ 370 ರೂಪಾಯಿವರೆಗೆ ಹೆಚ್ಚಿಗೆ ಕೊಡಿಸಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ.